ಅಕ್ಕ ಪೋಚಿಂಗ್ ಎಲ್ಲಿ ಬರುತ್ತೆ ಇಲ್ಲಿ? ಪೋಚಿಂಗಿ ಸ್ಟ್ರೈಟಾ? ದೊಡ್ಡ ಸಾಧನೆನೇ ನಡೀತು ಈಗ. ಗಾಡಿನೇ ಎತ್ಕೊಂಡು ಹೋಗ್ಬಿಟ್ರೆ ಗಗನ್ ಚುಕ್ಕಿ ಬರ್ ಗಗನ್ ಚುಕ್ಕಿ ಇದಲ್ಲೇ ಹೋಗ್ಬಿಟ್ಟು ಹುಡುಗಿನ ಲೈನ್ ಹೊಡಿತಾವನೆ. ಏನ್ ಹೇಳ್ತೀರಾ ಅಣ್ಣ, ಹೆಂಗಿತ್ತು ಬೆಟ್ಟ? ಬೆಟ್ಟ ಗೈಸ್ ಈಗ ಇಲ್ಲೇ ಇಂಡಿಯನ್ ಪೆಟ್ರೋಲ್ ಬಂಕಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ನೀರು ಕುಟ್ಕೊಂಡು ಬ್ರೋ ಕುಡೀರಿ ಬ್ರೋ, ಕುಡ್ದು ಇಟ್ಕೊಂಬನ್ನಿ. ಈಗ ನೀರು ಕುಡ್ಕೊಂಡು ಸ್ವಲ್ಪ ಇಷ್ಟ ಆಗಿತ್ತು, ಈಗ ತಿರ್ಗಾ ಓಡ್ತಾ ಇದ್ದೀವಿ. ಇನ್ನೆಲ್ಲೂ ಸ್ಟಾಪು ಹಾಕೊಳ್ಳಲ್ಲ, ಕರ್ಕೊಂಡು ಚಚ್ಕೊಂಡು ಹೋಗ್ತಾ ಇರೋದೆ. ಹೌ ಇಸ್ ದ ಜೋಶ್ ಗೈಸ್? ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಏನ್ ಹೇಳ್ಬೇಕು ಗೊತ್ತಾ, ಅರ್ಥ ಆಗ್ತಿಲ್ಲ. ತುಂಬಾ ಟೈರ್ಡ್ ಆಗ್ಬಿಟ್ಟು ಬೆವರು ಬರ್ತೈತೆ ಬೆವರು. ಸುಳ್ಳು ಹೇಳ್ತಾವ್ರೆ, ಇವಾಗ ತಾನೇ ಮೂತಿಗೆ ನೀರು ಇಕ್ಕೋ ಬಂದ್ರು. ಇಲ್ಲ ಬರೋ ಬೆವರು, ಬಿಸಿಲು ನೋಡ, ನಾನ್ ಸುಳ್ಳಾಡ್ತಾರೆ ಬಿಸಿಲು ಸುಳ್ಳಾಡ್ತಾನೆ. ಬಿಸಿಲು ಆಯ್ತು ಅವಾಗಿಂದ, ಬಟ್ ಇದ್ರು ನೀರು ಇಕ್ಕೋ ಬಂದ್ರಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮತ್ತೆ ಸ್ವಲ್ಪ ಮುಖ ವಾಶ್ ಮಾಡ್ಕೊಂಡೆ, ಅದು ಕುಡಿಯೋ ನೀರು ಇದಿದ್ದಾರೆ ಗೈಸ್, 10 ರೂಪಾಯಿ ಬಾಟ್ಲು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ತೋಬೇಕು ನೋಡಿ ಗೈಸ್, ಎಲ್ರ ಜೊತೆ ಜಗಳ, ಅಲ್ಲೂ ಜಗಳ ಇಲ್ಲೂ ಜಗಳ ತೋಬೇಕು. ಹುಡುಗಿನ ಕೆಣಕ್ತಾವನೆ. ಯಾವ್ದು ಯಾವ ಬೆಟ್ಟ ಅದು? ಗಗನ್ ಚುಕ್ಕಿ ಬರ್ ಗಗನ್ ಚುಕ್ಕಿ ಇದಲ್ಲೇ ಹೋಗ್ಬಿಟ್ಟು ಹುಡುಗಿನ ಲೈನ್ ಹೊಡಿತಾವನೆ. ಅವ್ನ್ಗೆ ಯಾರು ಬೀಳಲ್ಲ ಬಿಡಿ ಅಣ್ಣ. ಅವ್ನಿಗೆ ಅದು ನಿಜ, ನನ್ಗೆ ಹೀರೋಯಿನ್ ಬೀಳ್ತಾರಂತೆ, ಅವ್ರಲ್ಲಿ ಬೀಳೋದು. ನೋ ಕಮೆಂಟ್ಸ್. I feel nauseous, believe me. Never had a lot of shit come easy. Had to work hard, struggle just to be me. Had to rise up just so they could see me. Did what I had to do just to feed me. And what was left over I put towards my dreaming. But the only thing in life that has meaning are the things you gotta work for, believe me. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಹೋಗೋ ದಾರಿಲಿ ಕಪ್ ಸಿಕ್ತು. ಏನಿದು? ಓಹೋ ಹುಡುಗರಿಗೆಲ್ಲ ಹಬ್ಬ ಆಯ್ತು. ನಾವು ಒಂದು ತಗೊಂಡಿದ್ದೀವಪ್ಪ. ಓ ಯಾವ್ರಿ ಕಂಕ್ಲಲ್ಲಿ 2 ಕೈಯಲ್ಲಿ 4 ತಿನ್ನಕ ಕೇಳಿದ್ರೆ. To your hands a plan, your own hands can land your own brand. And damn, I feel like no one takes accountability. ಅಕ್ಕ ಪೋಚಿಂಗ್ ಎಲ್ಲಿ ಬರುತ್ತೆ ಇಲ್ಲಿ? ಪೋಚಿಂಗಿ ಸ್ಟ್ರೈಟಾ? ಬ್ರೋ ಏನದು? ತಿನ್ನಕ್ಕ ಮಾರಕ್ಕ? ಏನ್ ಬ್ರೋ ಅಪ್ರಿಲಾ ಬ್ರೋ, ಏನ್ ಸಮಾಚಾರ? ನೀವೇನ್ ತಗೊಂಡಿಲ್ವಾ? They want the credibility, convincingly unwilling to put in the fucking hours it takes to get some power. Don't be fucking sour, take a cold shower, scream until you're louder, work until you're prouder, and fuck all the doubters, they're just fucking downers. I swear to God they all let me down. I always fought just to wear the crown. I'm pissed off at these fucking clowns who were all taught they deserve an ounce. It's only worth it if you work for it. It's only worth it if you work for it. ಗುಂಡಲ್ ಡ್ಯಾಮಿಗೆ ಬಂದ್ವಿ ಬ್ರೋ. ಏನ್ ಈ ತರ ಸರ್ಪ್ರೈಸ್ ಕೊಟ್ಬಿಟ್ರು, ಮಸ್ತಾಗೈತೆ. ಇದು ನಮ್ಮ ಪ್ಲಾನ್ ಅಲ್ಲಿ ಇರ್ಲೇ ಇರ್ಲಿಲ್ಲ, ಸಡನ್ ಆಗಿ ಪ್ಲಾನ್ ಆಯ್ತು. ಬಟ್ ಚೆನ್ನಾಗೈತೆ. ಈಗ ಅಲ್ಲಿ ಹೋಗಿ ಸ್ವಿಮ್ಮಿಂಗ್ ಆಡ್ಬೋದಂತೆ. ನೋಡಿ ಆಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಕತೆನ ಇವ್ರದ್ದು. ಬರ್ತಾ ಕಪ್ ಸಿಕ್ತು, ಕಪ್ ತಗೊಂಬಂದು ತಿಂತಾ ಇದೀವಿ. ಇವರು ಅವಾಗ ಏನ್ ಮಾಡ್ತಾರೆ?
ಜಗಳ ಮಾಡ್ತಾರೆ. ಅವಾಗ 5 ನಿಮಿಷಕ್ಕೆ ಒಂದ್ಸಲ ಸೈಡಿಗೆ ನಿಲ್ಸಕೇಳಿ ನಮ್ಗೆ ಅದೇ ನಾನು ಮನ್ಸಲ್ಲಿ ಅನ್ಕೊಂಡೆ ಕಟ್ ಪಾಪ ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲ ಅಣ್ಣ? ಅಣ್ಣ ಏನ್ ಪ್ರಾಬ್ಲಮ್ ಗೊತ್ತಿಲ್ಲ ಅಂತಾನೆ ಡಾಕ್ಟರ್ ಕಂಡಿಡ್ದಿಲ್ಲ. ನೀರು ಏನ್ ಮಾಡ್ತಾರೆ ಇವ್ರ ಹತ್ರ? ನೋಟ್ ಟು ಬಿ ಪಾಯಿಂಟೆಡ್. ಇಲ್ಲಿ ದೊಡ್ಡ ಸಾಧನೆನೇ ನಡೀತು ಈಗ. ಇಲ್ಲಿ ನೋಡಿ ಆಲ್ಮೋಸ್ಟ್ 6 ಹೆಲ್ಮೆಟ್ ಆಗಿದೆ ಅಲ್ಲ? 5 ಹೆಲ್ಮೆಟ್ ಆಗಿದೆ. ಗಾಡಿನೇ ಎತ್ಕೊಂಡು ಹೋಗ್ಬಿಟ್ರೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಲೋ ನಿಂದು ಬಾಯ ಏನು? ಕಬ್ಬಿನ ಬಾಯಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಸರಿ ನ್ಯೂಟ್ಲಾಗಣ ಬನ್ನಿ, ಟೈಮ್ ಆಯ್ತು. ಅಲ್ಲ ಬ್ರೋ ಹೆಲ್ಮೆಟ್ ನಂದು. ಲೋ ಮಚ್ಚ ಹೆಲ್ಮೆಟ್ ಎತ್ಕೊಳ್ಳೋ. ಎತ್ಕೊಂಬ ಗೈಸ್, ಇವಾಗ ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಹೇಳು ಮಚ್ಚ, ಅವರು ಬರ್ತಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇದು ನಮ್ಮ ಕುಶಾಲ್ ಅವರ ಸಂಶೋಧನೆಯಿಂದ ಕಂಡುಹಿಡಿದಿದ್ದು. ಓಕೆ. ಆಕ್ಚುಲಿ 1 ಡೇ ಬಿಫೋರ್ ಇದನ್ನೆಲ್ಲ ಮಾಡಿದ್ದವರು ಸರ್ಪ್ರೈಸ್ ಕೊಡೋಣ ಹುಡುಗರಿಗೆಲ್ಲ ಅಂತ. ಇದು ಹೆಸರು ಬಂದು ಗುಂಡಾಲ್ ಜಲಾಶಯ. ಓಕೆ ಬ್ರೋ, ಇದು ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಅಂತ ಹೇಳ್ಬಿಟ್ರೆ? ಎಕ್ಸಾಕ್ಟ್ ಲೊಕೇಶನ್ ಬಂದು ಕೊಳ್ಳೇಗಾಲದಿಂದ ಗುಂಡಾಲ್ ಜಲಾಶಯದಿಂದ ಮ್ಯಾಪ್ ಹಾಕೊಂಡ್ಬಂದ್ರೆ ವಿತಿನ್ ½ an hour ಬರ್ತೀರಾ. ಓಕೆ. ಬೈಕಲ್ಲಿ, ಕಾರ್ಗಳಿಗೆ ಕಷ್ಟ ಆಗುತ್ತೆ. ಓಕೆ. ಆನ್ ಯುವರ್ ರಿಸ್ಕ್ ಯು ಕ್ಯಾನ್ ಕಮ್. ರೋಡೆಲ್ಲ ಚೆನ್ನಾಗಿದೆಯಾ ಬ್ರೋ? ರೋಡ್ ಹೇಳ್ತಾ ಇಲ್ಲ ಬ್ರೋ, ಅಷ್ಟೇ ಕಷ್ಟ. ಓಕೆ. ಇಂಥ ಪ್ಲೇಸ್ ಎಲ್ಲ ನೋಡ್ಬೇಕು ಅಂದ್ರೆ ಬ್ರೋ ಸ್ವಲ್ಪ ರಿಸ್ಕ್ ಹೇಳೋದಲ್ಲ, ಸುಮ್ಮನೆನಾ? ಇಲ್ಲಿ ನನಗೂ ಕಬ್ಗೂ ಯುದ್ಧ ನಡೀತಾ ಇದೆ. ಯಾಕೆ ಬ್ರೋ, ಏನಾಯ್ತು? ಗೆಲ್ತಾ ಇರೋದು. ಹಾಂ ಬ್ರೋ, ಏನಿಸ್ತಿದೆ? ನೀರು ಚೆನ್ನಾಗೈತೆ. ಅಮ್ಮ ಡು ನೈಟ್ ನನಗೆ ಈಜಡಿಯಕ್ಕೆ ಬರಲ್ಲ, ಅದು ಒಂದೇ ತಲೆನೋವು. ಇದು ಆಕ್ಚುಲಿ ಚೆನ್ನಾಗಿರೋ ಅಷ್ಟೇ ಯೋಚನೆ ಮಾಡ್ಬೇಕು ಬ್ರೋ. ಇದಾರಲ್ಲ, ನಾನೇನು ಸಿಮ್ಮರಲ್ಲ. ಮತ್ತೆ ಸುಮ್ಮನೆ ಬರ್ತೀನಿ ಸಮ್ಮರ್ಗೆ ಅಂದ್ಬಿಡು ಅಷ್ಟೇ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. A few moments later. ಗೈಸ್ ಇವಾಗ ಬಂದ್ರಿ ಕೆಳಗಡೆ, ಬಟ್ ಸ್ವಿಮ್ಮಿಂಗು ಏನೂ ಮಾಡಲಿಲ್ಲ. ಯಾಕಂತಂದರೆ ನೀರು ಸ್ವಲ್ಪ ಹದಗೆಟ್ಟಿದೆ. ನಾವೇ ಮಾಡಿರ್ತೀವಿ, ಇನ್ಯಾರು ಬೇರೆಯವರಲ್ಲ. ಅದರಿಂದ ಯಾಕೆ ಬೇಕು ಅಂತ ತಲೆ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹುಡುಗರೆಲ್ಲ ನ್ಯೂಟ್ಲಾಗ್ತಾ ಇದ್ದಾರೆ ಅಷ್ಟೇ. ಈಗ ಇನ್ನೂ ಎಲ್ಲೂ ಸ್ಟಾಪ್ ಇಲ್ಲ, ಮಹದೇಶ್ವರ ಬಿಟ್ಟನೆ. ಯಾಕಂದರೆ ಟೈಮು ಈಗಲೇ 4 ಗಂಟೆ ಆಗ್ಬಿಡ್ತು. ನಾವು 7-8 ಗಂಟೆ ಅಷ್ಟೊತ್ತಿಗೆ ಬೆಟ್ಟದಿಂದ ಕೆಳಗೆ ಇಳಿಬೇಕಂತ ಅಂದ್ಕೊಂಡಿದ್ದೀವಿ. ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆಗುತ್ತೆ ಇಲ್ಲೋ ಅಂತ ಕಮೆಂಟ್ ಮಾಡಿ. ಈಗ ಹೋಗ್ತಾ ಇದ್ದೀವಿ, ಇನ್ನೇನಿಲ್ಲ ಗೈಸ್. ಅಲ್ಲಿಂದ ನೀರು ಬಾಟ್ಲ್ ತಂದಿದ್ದೆ, ಸ್ವಲ್ಪ ತಲೆನೋವು ಆಯಿತು. ಈ ನನ್ನ ಮಗ ಬ್ಯಾಗ್ ಕೊಟ್ಟ, ವಾಪಸ್ ಇಸ್ಕೊಳ್ಳಿಲ್ಲ. ಲೋ ಬ್ಯಾಗ್ ಇಸ್ಕೊ, ತಗೋ ಇಲ್ಲಿ. ಇವನೆಲ್ಲ ಫ್ರೆಂಡು. ಹೌದಾ? I won't stop till they hear me now. I won't stop till I wear the crown. ಗೈಸ್ ಅಂತೂ ಇಂತೂ ಮಳೆನೂ ಬಂದ್ಬಿಡ್ತು. ಈಗ ಆಫ್ ರೋಡಿಂಗ್ ಆಯಿತು, ಮಳೆ ಬಂತು, ರೋಡಲ್ಲಿ ಹೊಡ್ತೀವಿ. ಅಣ್ಣ ಹೆಂಗಿದೆ? ಮಳೆನೂ ಬಂತು, ಬಿಸಿಲು ಬಂತು, ಚೆನ್ನಾಗಿದೆ ಒಂಥರ ಕ್ಲೈಮೇಟ್. ಎಲ್ಲರೂ ನೀರು ಕುಡಿಯೋಕ್ಕೋಸ್ಕರ ನಿಲ್ಸಿದ್ರು. ಈಗ ಆಲ್ಮೋಸ್ಟ್ ಬೆಟ್ಟದ ರೋಡಲ್ಲೇ ಇದ್ದೀವಿ. ಬೆಟ್ಟದ್ದೇನು ಅಪ್ಡೇಟ್ಸ್ ಕೊಡಲ್ಲ, ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲರ ಬ್ಲಾಗರ್ಸಲ್ಲೂ ನೋಡಿರ್ತೀರ, ಅದೇ ಹಿಲ್ ಸ್ಟೇಷನ್ ಎಲ್ಲ. ಬೆಟ್ಟಕ್ಕೆ ಹೋದ್ಮೇಲೆ ಸಿಗ್ತೀನಿ. ಅಂತೂ ಇಂತೂ ಕಾಲ್ ಬೆಟ್ಟಾಗ ರೀಚ್ ಆದ್ವಿ.
ಏನಂತ ಸ್ವಲ್ಪ ಕೈ ಕಾಲು ಮುಖ ತೊಳ್ಕೊಂಡು ಏನೋ ಧೂಪ ಹಾಕ್ಬೇಕಂತ ಹಾಕ್ಬಿಟ್ಟು ಮೇಲೆ ಹೋಗೋದು ಗೈಸ್. ಟೀ ಬಜ್ಜಿ ಸುಯಿ ಹಾಕೊಂಡು ಈಗ ಬೆಟ್ಟಿಗೆ ಹತ್ಬೇಕು. ಊಟ ಇಲ್ಲ, ಬರೀ ಟೀ. ಈಗ ತಾಳ್ಬೇಡ್ದಿಂದ ಮುಟ್ಲಾಗಬೇಕು. ಬಜ್ಜಿ ಬೇರೆ ಲೆವೆಲ್. ಮೇಲೆ ಊಟ ಮಾಡೋಣ. ಪ್ರಸಾದ ಕೊಡ್ತಾರೆ. ನೆಕ್ಸ್ಟ್ ಹೋಗಿ ಹೋಗ್ತೀವಿ. 1 hour later. ಗೈಸ್ ಈಗ ಬಂದು ರೀಚ್ ಆದ್ವಿ. ಡ್ರೆಸ್ ಚೇಂಜ್ ಮಾಡಿಕೊಂಡು ಇಲ್ಲೇ ಇದೆ ದೇವಸ್ಥಾನದ ಹತ್ರನೇ. ಇಲ್ಲಿ ನೋಡಿದ್ದೆ ದೇವಸ್ಥಾನದ ಹತ್ರ ಪಾರ್ಕಿಂಗ್ ಮಾಡಿದ್ದೀನಿ. ನನಗೆ ಆಶ್ಚರ್ಯ ಆಗ್ಬಿಟ್ಟೈತೆ. ಇಲ್ಲೆಲ್ಲ ಎಂಟ್ರಿನೇ ಇರಲಿಲ್ಲ. ಆಮೇಲೆ ಇದೆಲ್ಲ ಚೇಂಜ್ ಆಗ್ಬಿಟ್ಟೈತೆ ಗೈಸ್. ಇದೇನು ಬ್ರೋ ಇದು? ಇದು ಈಸ್ಕೊಂತಾರಲ್ಲ ಇದು ಬೆಳ್ಳಿರತ್ತದ್ದು ಇದು ರಥ ರಥ ಹಾಂ ರಥ ಎಳಿತಾರಲ್ಲ ಬುಕ್ಕಿಂಗ್. ಗೈಸ್ ಇದು ಫಸ್ಟು ಅಲ್ಲಿತ್ತು, ಇವಾಗ ಇಲ್ಲ ಆಗ್ಬಿಟ್ಟೈತೆ. ಆಮೇಲೆ ಗ್ಲಾಸ್ ಹೌಸು ಅದು ಚಿಕ್ಕ ವಯಸ್ಸಲ್ಲಿ ಬಂದಿದೆ ಗೈಸ್ ನಾನು ಗ್ಲಾಸ್ ಹೌಸ್ಗೆ. ಅದಾದ್ಮೇಲೆ ಬಂದೇ ಇಲ್ಲ. ಫುಲ್ ಎಲ್ಲ ಚೇಂಜಸ್ ಆಗ್ಬಿಟ್ಟೈತೆ ಗೈಸ್. ಫುಲ್ ಚೇಂಜ್ ಆಗ್ಬಿಟ್ಟೈತೆ. ನಾನು ತುಂಬ ದಿನನೇ ಆಯಿತು, ಆಲ್ಮೋಸ್ಟ್ ಒಂದು 2-3 ಇಯರ್ಸ್ ಹಾಗೇ ಹೋಯ್ತು. ರೆಡಿ ಆಗ್ಬಿಟ್ಟಿದ್ದಾರೆ. ಏನು ಹೇಳ್ತೀರಾ ಅಣ್ಣ, ಹೆಂಗಿತ್ತು ಬೆಟ್ಟ? ಬೆಟ್ಟ ಅದೇನೋ ಅಂತಾರಲ್ಲ ಶಿವಾಜಿ ನಗರ ಮೂವಿಯಲ್ಲಿ ಹೇಳ್ತಾರಲ್ಲ ದಿನವಿಜಯ ಅಣ್ಣ, ಭೂಮಿಗೆ ಬಿತ್ತಿದ್ರೆ ಬೀಜ ಬೆಳೆ ಬರುತ್ತೆ, ನಾನು ಗುದ್ದಿದ್ರೆ ಬಾಯಿಗೆ ಬರುತ್ತೆ. ಆ ಥರ ಆಗಿತ್ತು ಬೀಜ. ಮುಂದೆ ಅದು ಬೇರೆ ನನ್ನ ಹಿಂದೆ ಕುತ್ಕೊಂಡಿದ್ರು ಗೊತ್ತಲ್ಲ, ಆ್ಯಸ್ ಯೂಶುವಲ್ ಅವ್ರಿಗೆ ಬಂದಿದೆ. ಹೆಂಗಿತ್ತು ಶಿಷ್ಯ? ಚೆನ್ನಾಗಿತ್ತು ರೈಡು. ಮೊದಲು ಹತ್ಬೇಕಾದ್ರೆ ಫುಲ್ಲು ಸ್ಲ್ಯಾಂಟಾಗೆಲ್ಲ ಹೋಯ್ತಿತ್ತು ರೋಡ್ಸು. ಇಳಿಬೇಕು ಫುಲ್ ಅಪ್ಪಿರುತ್ತೆ. ನಾನು ಅಂದ್ಕೊಂಡೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಆಮೇಲೆ ನೋಡಿದ್ರೆ ಫುಲ್ ಡೌನು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅದೇ ಗೈಸ್ ಫಸ್ಟ್ ಟೈಮ್ ಬಂದವರಲ್ಲ, ಅದಕ್ಕೆ ಕೇಳಿದ್ವಿ ಅವ್ರನ್ನ. ಇವರು ಸರ್ಕಸ್ ಮಾಡ್ತಾನೆ ಇದ್ದಾರೆ. ಏನು ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಎಲ್ಲ ಫಿಲಮಲ್ಲಿ ನೋಡಿದ್ಯಾ, ಎಲ್ಲ ಬಿಟ್ರೆ ಇಲ್ಲೇ ನೋಡ್ತಾ ಇದ್ದೀವಿ. ಹಾಕ ಏನು ಹಾಕ್ಬಿಡ, ಹಾಕ ಹಾಕ್ಬಿಡು. ಏ ಇರೋ ಶಿಕ್ಷೆ ಕೊಡ್ತೀನಿ. ಕುರ್ತಾ ನೋಡಿ ಇಲ್ಲಿ ಗೈಸ್ ಅವಾಗಿಂದ ಹಾಕ್ತವ್ರೆ ಪಾಪ ಹೆಲ್ಮೆಟ್ನ, ಅದು ಆಗ್ತಾ ಇಲ್ಲ. ಏನು ಮಾಡೋದು ಲಾಸ್ಟ್ ಟೈಮ್ ಓಪನ್ ಮಾಡಿ ಇಟ್ಕೊಳ್ಳಿ ಕೈ, ಎಳೆದ್ಬಿಟ್ರೆ ಬಂದ್ಬಿಡುತ್ತೆ. ಪ್ರೆಸ್. ವೆರಿ ಗುಡ್. ಗೈಸ್ ಇಲ್ಲೇ ಈಗ ಶೂ ಬಿಟ್ಟು ನೋಡಿ, ಸ್ಪ್ಲೆಂಡರ್ ಗಾಡಿ ಹತ್ರ ಶೂ ಬಿಟ್ಟಿದ್ದೀನಿ. ಈಗ ಓಡ್ತಾ ಇದ್ದೀವಿ. ಆಯ್ತಾ ಎಲ್ಲ ಆಯ್ತಾ ಬ್ರೋ? ಹಿಂಗೆ ಲೈನಲ್ಲಿ ಹೋಗಿ ಆಮೇಲೆ ಲಾಸ್ಟಲ್ಲಿ ಅದು ತೇರು ಬರುತ್ತೆ, ಅವಾಗ ಅದು ಹಿಂದೆ ಹೋಗ್ಬೇಕು. ಬೇಗ ಗೈಸ್ ಇಲ್ಲಿ ನೋಡ್ಬೋದು ನೀವು, ನಮ್ಮ ಹುಡುಗರಿಗೆಲ್ಲ ಫೋಟೋಶೂಟ್ ನಡೀತಾ ಇದೆ ನೋಡಿ. 1 by 1 ಕ್ಯಾಮ್ರಾಮ್ಯಾನು. ಓಹೋ पिक्चर अभी बाकी है. ಹೊರಗಡೆ ಬಂದ್ವಿ. ಇದೊಂದೇ ಲೈನ್ ಇರೋದು. ತುಂಬಾ ಬೇಗ ಬಂದಿದ್ದೀವಿ ಆಕ್ಚುಲಿ. ಗೈಸ್ ಅಂತೂ ಇಂತೂ ಕೊನೆಗೆ ಈಗ ಲೈನ್ ಬಿಡ್ತು. ಇಷ್ಟೋ ತನಕ ಕೂತಿದ್ವಿ, ಇವಾಗ ಬಿಡ್ತು. ಬೆಳಿಗ್ಗೆ ಆಗಿರೋದಕ್ಕೂ ಇಲ್ಲಿ ಬಂದಿರೋದಕ್ಕೂ ಫುಲ್ ಡೆಡ್ ಆಪೋಸಿಟ್. ಅಂದ್ರೆ ನಂಬಿಕೆನೆ ಇಲ್ಲಿವರೆಗೂ ತರ್ಕೊಂಡಿದೆ ಅಲ್ವಾ ಬ್ರೋ? ಏನಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ನಾವು 7 ಗಂಟೆ ಅಷ್ಟೊತ್ತಿಗೆ ರೂಮಲ್ಲಿ ಇರೋಣ ಅಂತ ಅನ್ಕೊಂಡಿದ್ವಿ, ಬಟ್ ಆಗಲ್ಲ. ಇವಾಗ ಎಷ್ಟು ಬ್ರೋ ಟೈಮು? 6:40 ಇಲ್ಲೇ ಆಗೋಗಿದೆ. ಆದ್ರೂ ಆದಷ್ಟು ಬೇಗ ಬಂದ್ವಿ ಅಲ್ವಾ ಬ್ರೋ? ಬಂದಿದೀವಿ. ಈಗ ಆಗೋದೆಲ್ಲ ಅನ್ಕೊಂಡು
ಒಳಗಡೆ ಹೋಗ್ತಾ ಇದೀವಿ. ಆದ್ರೆ ಗೈಸ್ ತೋರಿಸ್ತೀನಿ, ಇಲ್ಲಾಂದ್ರೆ ಅಣ್ಣ ಆಲ್ರೆಡಿ ಎಡಿಟಿಂಗ್ ಕುತ್ಕೊಂಡ್ಬಿಟ್ಟಿದ್ದಾರೆ.